ಅಶ್ವಿನಿ ಮ್ಯಾಮ್, ಅಶ್ವಿನಿ ಮೇಡಮ್ ಇವ್ರಿಗೆ ನಾಮಿನೇಷನ್ ಮೇಲೂ ಸೀರಿಯಸ್ನೆಸ್ ಇಲ್ಲ, ಶಿಕ್ಷೆ ಕೊಡಬೇಕು. ಮನೆಯ ಬಳಿ ನಿಯಮಗಳನ್ನ ಮುರಿಯುವುದಿಲ್ಲ. ಇಳಿಸು ಕಾಲು ತೀರಾ ಓವರ್ ಆಗಿ ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮುರುಳಿ ಶಿರಾ. ಎಸ್, ಇವತ್ತು ನಾನ್ ನಿಮ್ಗೆ ಹೇಳಲಿಕ್ಕೆ ಅಂತ ಹೋಗ್ತಾ ಇರೋದು ಯಾವ ವಿಷಯ ಅಂತ ನಿಮ್ಗೆಲ್ರಿಗೂ ಕೂಡ ಗೊತ್ತಾಗಿರುತ್ತೆ. ಅಶ್ವಿನಿ ಅವರನ್ನ ಹಾಕೊಂಡು ಎಲ್ಲೆಲ್ಲೆಲ್ಲ ಹೆಂಗೆಲ್ಲ ರುಬ್ಬೇಕು ಅದನ್ನ ಗಿಲ್ಲಿ ಅವರು ಬಹಳ ಚೆನ್ನಾಗೆ ರುಬ್ತಾ ಇದ್ದಾರೆ. ಮತ್ತೆ ಅಶ್ವಿನಿ ಅವರು ಯಪ್ಪ ಇವ್ರು ಏನ್ ಗುರು ಎಲ್ಲ ಸೈಲೆಂಟ್ ಆಗಿದ್ದಾರೆ. ಓಕೆ, ಏನೋ ಕಿಚ್ಚನ ಚಪ್ಪಾಳೆ ಡವ್ ಮಾಡ್ಕೊಂಡು ಏನೋ ತಗೊಂಡ್ಬಿಟ್ರು. ಓಕೆನಾ, ಇನ್ನು ಮುಂದಾದ್ರೂ ಕರೆಕ್ಟ್ ಆಗಿರ್ತಾರೆ ಅಂತ ನಾವ್ ಅಂದ್ಕೊಂಡ್ರೆ ಈವಮ್ಮ ನೋಡಿದ್ರೆ ಮತ್ತೆ ಅದೇ ರಾಗ, ಅದೇ ಹಾಡು, ಅದೇ ಕತೆ, ಅದೇ ಭಾಷಣ ಅನ್ನೋ ತರದಲ್ಲಿ ಮಾತಾಡ್ತಾ ಇದ್ದಾರೆ. ಎಸ್, ಇವತ್ತಿನ ಸಂಚಿಕೆ ಅಂದ್ರೆ ಏನು ಈ ಪ್ರೋಮೋ ಸಂಚಿಕೆ ಬರ್ತಾ ಇದೆ, ಅದ್ರ ಬಗ್ಗೆ ವಿವರಣೆ ಕೊಡೋದಕ್ಕೆ ಅಂತ ಬಂದಿದ್ದೀನಿ. ಎಸ್, ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರ್ಯಾರೆಲ್ಲ ಹೊಸದಾಗಿ ಬರ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಲೈಕು, ಕಮೆಂಟು, ಶೇರ್ ಮಾಡಿ ನಮ್ಮ ಚಾನಲ್ನ ಬೆಂಬಲಿಸಿ ಅಂತ ಕೇಳ್ಕೊಂತ ಎಸ್ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಏನೋ ಗಿಲ್ಲಿಗೊಂದು ಪವರ್ ಕೊಟ್ಬಿಟ್ಟಿದ್ದಾರೆ ಅನ್ಸುತ್ತೆ ಗುರು. ಗಿಲ್ಲಿಗೇನೋ ಪವರ್ ಕೊಟ್ಟಿರೋದ್ರಿಂದ ಗಿಲ್ಲಿ ಅಬ್ಬೋ ದೇವ್ರೆ, ಅಶ್ವಿನಿ ಅವರ ದುರಾಂಕಾರ ಜಾಸ್ತಿ ಆಯ್ತು, ಆಟ ಜಾಸ್ತಿ ಆಯ್ತು, ನೀವ್ ಇಲ್ಲಿ ಇರೋದಕ್ಕೆ ಯೋಗ್ಯತೆ ಇಲ್ಲ, ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಈಗಾಗಲೇ ನಾನು ಪ್ರೋಮೋ ಹಾಕಿದ್ದೀನಿ, ಎಲ್ಲರೂ ಕೂಡ ನೋಡಿರ್ತೀರಿ. ಸೊ ಗಿಲ್ಲಿಗೆ ಆ ತರ ಏನು ಗಿಲ್ಲಿ ಅಶ್ವಿನಿ ಅವ್ರಿಗೆ ಹಾಕೊಂಡು ಹೋಗ್ತಾ ಇದ್ದಾನೆ. ಆದ್ರೆ ಅಶ್ವಿನಿ ಅವ್ರೇನು ವೀಕ್ ಇದಾರ ಗುರು? ಅಶ್ವಿನಿ ಅವ್ರು ಯಾವ್ದೇ ಕಾರಣಕ್ಕೂ ವೀಕ್ ಇದಾರೆ ಅಂತ ನಿಮ್ಗೆ ಅನ್ಸುತ್ತಾ? ಸೊ ಅವ್ರು ಮೊದಲೇ ಎತ್ತದ್ರೆ ಗದೆ ಇಳಿಸಿದ್ರೆ ಓದೆ ಅಂತ ಇರ್ತಾರೆ. ಓಕೆನಾ, ಆ ತರ ಅಶ್ವಿನಿ ಅವರು ಗಿಲ್ಲಿ ಮೇಲೆ ಇವತ್ತು ರೋಷ, ಆವೇಶ, ಇನ್ನೊಂದು ಮತ್ತೊಂದು ಮಗದೊಂದು ಎಲ್ಲ ಮಾಡ್ತಾ ಇದ್ದಾರೆ. ನಾನು ಬೆಳಗ್ಗೆನೆ ನೋಡಿದ್ದೆ ಅಂತ ಅನ್ಸುತ್ತೆ ಪ್ರೋಮೋನ, ಆದ್ರೆ ಟೈಮ್ ಸಿಕ್ಕಿರ್ಲಿಲ್ಲ, ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೆ ನಮ್ಮ ಸ್ನೇಹಿತರ ಜೊತೆ. ಸೊ ನಿಮ್ಗೆ ಗೊತ್ತಲ್ಲ, ನಿಮ್ಗೆ ಕಂಟೆಂಟ್ ಕೊಡಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ ಆಗಿರೋದ್ರಿಂದ ಪ್ರತಿದಿನ ಅಪ್ಡೇಟ್ಗಾಗಿ ಹೊರಗಡೆ ಹೋಗ್ಲೇಬೇಕು, ನಾವು ಕಂಟೆಂಟ್ ಮಾಡಲೇಬೇಕು. ಸೊ ಈಗ ಆ ಪ್ರೋಮೋದ ಬಗ್ಗೆ ರಿವ್ಯೂ ಕೊಡೋಣ ಅನ್ನಿಸ್ತು. ಯಾಕೆಂತಂದ್ರೆ ನಾವು ರಿವ್ಯೂ ಕೊಡ್ಲಿಲ್ಲ ಅಂದ್ರೆ ಯಾರು ರಿವ್ಯೂ ಕೊಡ್ತಾರೆ ಅಲ್ವಾ? ಸೊ ಹಾಗಾಗಿ ಆ ಒಂದು ಪ್ರೋಮೋದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿವ್ಯೂ ಕೊಡೋದಕ್ಕೆ ಅಂತ ನಾನು ಬಂದೆ. ಎಸ್, ಮತ್ತೆ ಇನ್ನೊಂದು ವಿಶೇಷ, ನಮ್ಮ ಗಿಲ್ಲಿ ಇನ್ಮೇಲಾದ್ರೂ ರೊಚ್ಚಿಗೆದ್ದು ಅಂದ್ರೆ ಆ ಕಾಮಿಡಿ ಅನ್ನೋದನ್ನ ಪಕ್ಕಕ್ಕಿಟ್ಟು ಸೀರಿಯಸ್ ಆಗಿ ಹಾಡ್ತಾನ. ಯಾಕಂದ್ರೆ ಇವತ್ತಿನ ಪ್ರೋಮೋ ನೋಡಿದ್ರೆ ಅಂದ್ರೆ ಜಸ್ಟ್ 3 hours ಹಿಂದೆ ಬಂದಿರುವಂತ ಪ್ರೋಮೋ ನೋಡಿದ್ರೆ ಖಂಡಿತವಾಗಿ ಹಾಗೆ ಅನ್ನಿಸ್ತಾ ಇದೆ. ಗಿಲ್ಲಿ ಯಾವುದೇ ಕಾರಣಕ್ಕೂ ಇನ್ಮೇಲೆ ಜಾಸ್ತಿ ಓವರ್ ಕಾಮಿಡಿ ಮಾಡ್ದೇನೆ ಹಾಕೊಂಡು ಎಲ್ಲಿ ರುಬ್ಬೇಕೋ ಅಲ್ಲಿ ರುಬ್ಕೊಂಡು ಇಷ್ಟ ದಿನ ಕಾಮಿಡಿ ಪಂಚ್ ಮಾತ್ರ ಕೊಡ್ತಾ ಇದ್ದ ನಮ್ಮ ಗಿಲ್ಲಿ. ಆದ್ರೆ ಇನ್ ಮುಂದೆ ಎಲ್ಲಿ ರುಬ್ಬೇಕೋ ಅಲ್ಲಿ ರುಬ್ಕೊಂಡು, ಎಲ್ಲಿ ಸ್ಟ್ಯಾಂಡ್ ತಗೋಬೇಕೋ ಅಲ್ಲಿ ಸ್ಟ್ಯಾಂಡ್ ತಗೊಂಡು, ಏನು ನಮ್ಮ ಜಾನ್ವಿ ಅವರ ಒಂದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಜಾನ್ವಿ ಅವರು ಕಾಮಿಡಿ ಮಾಡ್ತಾ ಕೊಟ್ಟಿದ್ರು ಗುರು. ಅಲ್ಲ, ಕಾಮಿಡಿ ಮಾಡ್ತಾ ಎಮ್ಮಂಗೆ ಅದೇನು ನಿನ್ನೆನೆ ನಾನು ನಾಳೆ ಹೇಳೋ ಅಂತದ್ದೆಲ್ಲ ಹೇಳಿದ್ದೀನಿ. ಸೊ ಗಿಲ್ಲಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಸ್ಟ್ರಾಂಗ್ ಆಗಿರ್ಬಹುದಾ, ಅಥವಾ ನಮ್ಮ ಕಿಚ್ಚ ಸುದೀಪ್ ಅವರು ಏನ್ ನೆನ್ನೆ ಬಂದು ಸ್ವಲ್ಪ ವಾರ್ನಿಂಗು ಇನ್ನೊಂದು ಮತ್ತೊಂದು ಮಾಡಿದ್ರು, ಅದಕ್ಕೇನಾದ್ರೂ ಗಿಲ್ಲಿ ಚೇಂಜ್ ಆಗಿರ್ಬಹುದಾ ನೋಡ್ಬೇಕು. ಮತ್ತೆ ನಮ್ಮ ಸ್ನೇಹಿತರು ನೋಡಿ ಈಗ ಇಲ್ಲೇ ಇದ್ದಾರೆ, ಮದೇವ್ರೆ. ಎಸ್, ಗಿಲ್ಲಿ ಬಗ್ಗೆ ನಿಮ್ಗೆ ಅಂದ್ರೆ ಏನ್ ಇವತ್ತಿನ ಒಂದು ಪ್ರೋಮೋ ಬಂದಿದೆ, ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಏನ್ ಅನ್ನಿಸ್ತಾ ಇದೆ ಪ್ರೋಮೋ ಬಗ್ಗೆ? ಇಲ್ಲಿನೂ ಬೇಡ ಏನು ಬೇಡ ಅಂತ ಅನಿಸ್ಬಿಡೈತೆ. ಯಾಕೆ ಈ ತರ ಅನ್ನಿಸ್ತಾ ಇದೆ ನಿಮ್ಗೆ? ಯಾಕೆಂದ್ರೆ ಅಲ್ಲಿ ತೋರ್ಸೋದೇ ಒಂದು, ಬರೋದೇ ಒಂದು, ನಾವ್ ಏನು ಮಾತಾಡೋದು ಗೊತ್ತಾಗೋದಿಲ್ಲ. ಅಲ್ಲ, ಅದು ಸತ್ಯ. ಇಲ್ಲಿ ಕ್ಯಾಪ್ಟನ್ ಆಗಿದ್ದಾನೆ ಅಂತ ಖುಷಿ ಆಗ್ತಿದೆ. ಯಾಕೆಂದ್ರೆ ಒಳ್ಳೆ ಕಲಾವಿದ ಕ್ಯಾಪ್ಟನ್ ಮಾಡಿದಾರೆ ಅಂತ. ಅಲ್ಲಿ ಕ್ಯಾಪ್ಟನ್ ಆಗಿರುತ್ತೋ ಅಥವಾ ಯಾವ್ದೋ ಒಂದ್ ಬಿಟ್ಟು ತೋರ್ಸಿರ್ತಾರೋ ಗೊತ್ತಿಲ್ಲ. ತೋರ್ಸೋದೇ ಒಂದು, ಅಲ್ಲಿ ಬರೋದೇ ಒಂದು. ಹಂಗಾಗಿ ನಾವ್ ಏನು ಮಾತಾಡಕ್ಕೂ ಗೊತ್ತಿಲ್ಲ. ನಾವು ಮಾತಾಡಿ ಪಾಪ ನೋಡುಗರು ಪಾಪ ಬೇಜಾರು ಮಾಡ್ಕೊಂಡು ನಮಗೂ ಬೈತಾರೆ, ಎಲ್ರಿಗೂ ಬೈತಾರೆ. ನೋಡಿ, ನಾವು ಟಿವಿ ಅವ್ರು ಮೋಸ ಮಾಡ್ರೆ ನಾವು ಮೋಸ ಮಾಡ್ಬರ್ತೇನೆ, ಅದಕ್ಕೆ ನೀವೇ ಮಾತಾಡಿ. ಹೌದು, ಟಿವಿ ಅವ್ರು ಮೋಸ ಮಾಡಿದ್ರು ಕೂಡ ನಾವಂತೂ ಮೋಸ ಮಾಡೋದಕ್ಕೆ ಇಷ್ಟಪಡಲ್ಲ. ಯಾಕೆಂದ್ರೆ ಅಲ್ಲಿ ಏನ್ ಕೊಟ್ಟಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂತ ವಿಚಾರಧಾರಣೆಗಳನ್ನ ನಿಮ್ಗೆ ಅರ್ಪಿಸುವಂತದ್ದೇ ನಮ್ಮ ಮೂಲ ಉದ್ದೇಶ. ಯಾಕೆಂದ್ರೆ ಬಿಗ್ ಬಾಸ್ ಅನ್ನೋದು ನಮ್ಮ ಎಷ್ಟೋ ಕರ್ನಾಟಕದಲ್ಲ ಇಡೀ ಇಂಡಿಯಾದಲ್ಲಿ ಬಿಗ್ ಬಾಸ್ ಅಂತಕ್ಕಂಥದ್ದು ಅಂದ್ರೆ ಆ ಭಾಷೆ, ಆ ಪ್ರಾಂತ್ಯಕ್ಕೆ ತಕ್ಕಂತೆ ಬಿಗ್ ಬಾಸ್ ಅನ್ನೋದು ಒಂದು ಮನಸ್ಸಿನಲ್ಲಿ ತಗೊಂಡ್ಬಿಟ್ಟಿದ್ದಾರೆ. ಬಿಗ್ ಬಾಸ್ ಅನ್ನೋದಕ್ಕೆ ನಾವು ಹೋಗ್ಬೇಕು, ಓಕೆನಾ, ನಾವೇನೋ ಮಾಡ್ಬೇಕು. ಅದರಲ್ಲಿ ಚಂದ್ರಪ್ರಭು ಅವರು ಅದೇನೋ ಅಂತಾರಲ್ಲ, ಸಿಕ್ಕಿದ ಅವಕಾಶಗಳನ್ನ
ಒದ್ಬಿಟ್ಟು ಕಾಲ್ನಲ್ಲಿ ನಾನ್ ಚೆನ್ನಾಗ್ ಆಡ್ದೆ ನಾನ್ ಬಂದ್ಬಿಟ್ಟೆ ಅಂತ ಹೇಳ್ಬಿಟ್ರು 6ನೇ ವಾರಕ್ಕೆ ನಾನ್ ಬಂದ್ಬಿಟ್ಟೆ ಅಂತಾನ. ಸೊ ಎಷ್ಟೋ ಜನರ ಕನ್ಸಾಗಿದೆ ಬಿಗ್ ಬಾಸ್ಗೆ ಹೋಗ್ಬೇಕು, ನಾವೇನೋ ಮಾಡ್ಬೇಕು, ಬಿಗ್ ಬಾಸ್ ನಲ್ಲಿ ನಿಂತ್ಕೋಬೇಕು, ನಾವು ಗೆಲ್ಬೇಕು ಅನ್ನುವಂಥ ಛಲ ಆಟ ಎರಡೂ ಇರುತ್ತೆ. ಆದ್ರೆ ಕೆಲವು ಟೈಮು ನಮಗೂ ಕೂಡ ನಮ್ಮ ಸ್ನೇಹಿತರು ಹೇಳ್ದಾಗೆ ಎಲ್ಲೋ ಒಂದ್ ಕಡೆಗೆ ಅಂದ್ರೆ ಬಿಗ್ ಬಾಸ್ ಮೋಸ ಮಾಡ್ಬಿಡುತ್ತಾ ಅಥವಾ ಅವರು ತೋರ್ಸೋದೇ ಒಂದು ಆಗೋದೇ ಒಂದು ಅನ್ನೋ ತರದಲ್ಲಿ ಏನಾದ್ರು ಆಗಿರುತ್ತಾ ಅನ್ನೋ ಒಂದು ಕೆಲವು ಭಾವನೆಗಳು ಕೂಡ ಬರ್ತಕ್ಕಂಥದ್ದು ಸರ್ವೇ ಸಾಧಾರಣ. ಮತ್ತೆ ನಿಮ್ಗೇನ್ ಅನ್ಸುತ್ತೆ? ಫಸ್ಟ್ ಆಫ್ ಆಲ್ ನಮ್ಗೆ ಈಗ ನೋಡಿ, ನಾವು ಅನಲೈಸ್ ಮಾಡೋದು ಒಂಥರ ಇರುತ್ತೆ, ನೀವು ಅನಲೈಸ್ ಮಾಡುವಂಥದ್ದು ಒಂಥರ ಇರುತ್ತೆ. ಸೊ ನಿಮ್ಮ ಅನಲೈಸ್ ಯಾವ ತರ ಇದೆ ಬಿಗ್ ಬಾಸಿನ ಬಗ್ಗೆ? ನಿಮ್ಗೆ ಏನ್ ಅನ್ಸುತ್ತೆ? ಮತ್ತೆ ನಮ್ಮ ಗಿಲ್ಲಿ ವಿಚಾರದಲ್ಲಿ ಅಂತ ಬಂದಾಗ ಆಲ್ವೇಸ್ ಇಡೀ ಕರ್ನಾಟಕದಲ್ಲಿ 70 to 80% ಗಿಲ್ಲಿ ಫ್ಯಾನ್ಸೇ ಇರುವಂತದ್ದು ಒಂದು ವಿಶೇಷ. ಅಂದ್ರೆ 70 to 80% ಬರೀ ನಮ್ ಗಿಲ್ಲಿ ಫ್ಯಾನ್ಸೇ ಇರುವಂತದ್ದು. ಸೊ ಇನ್ನು ಎರಡನೇ ವಿಚಾರ ಅಂತ ಬಂದಾಗ ಕಾವ್ಯ ಮತ್ತೆ ರಕ್ಷಿತಾ ಅವರ ಒಂದು ಫ್ಯಾನ್ಸ್ ಬೇಸು ಚೆನ್ನಾಗಿದೆ. ಸೊ ಇವ್ರು ಮೂವರ ಮೇಲೇನೆ ನಿಂತಿದೆ. ಮತ್ತೆ ನಮ್ಮ ರಘು ಅವರು, ಮ್ಯೂಟೆಂಟ್ ರಘು ಅವರು ಕೂಡ ಬಹಳ ಚೆನ್ನಾಗಿ ಆಡ್ತಾ ಇದ್ದಾರೆ ಅನ್ನೋದು ನಮ್ಮ ವೀಕ್ಷಕರು ಹೇಳುವಂಥದ್ದು. ಮ್ಯೂಟೆಂಟ್ ರಘು ಅವರಾಗಬಹುದು ಅಥವಾ ಗಿಲ್ಲಿ ನಟ ಆಗಬಹುದು ಅಥವಾ ಯಾರು ನಮ್ಮ ಕಾವ್ಯ ಆಗ್ಬಹುದು, ರಕ್ಷಿತಾ ಗೌಡ ಆಗ್ಬಹುದು, ಇನ್ಕ್ಲೂಡೆಡ್ ಅಶ್ವಿನಿ ಗೌಡ. ಅಶ್ವಿನಿ ಗೌಡ ಅವರು ಏನೇ ಕೆಟ್ಟದಾಗ ಮಾತಾಡಿದ್ರು, ಒಳ್ಳೆ ತರದಲ್ಲಿ ಮಾತಾಡಿದ್ರು, ಜಗಳ ಮಾಡಿದ್ರು, ಗುದ್ದಾಟ ಆಡಿದ್ರು, ನೋಡಿ ವಿಪರ್ಯಾಸವೇ ಸರಿ. ಈ ಬಾರಿ ಗಿಲ್ಲಿಗೆ ಬರುತ್ತೆ ಕಿಚ್ಚನ ಚಪ್ಪಾಳೆ ಅಥವಾ ರಕ್ಷಿತನ್ಗೆ ಬರುತ್ತೆ, ಚೆನ್ನಾಗಿ ಆಟ ಆಡಿದ್ದಾರೆ ಅಂತ ಅನ್ಕೊಂತಾ ಇದ್ವಿ. ಆದ್ರೆ ಹೇಳ್ದೆ ಕೇಳ್ದೇನೆ ನಮ್ಮ ಅಶ್ವಿನಿ ಮೇಡಮ್ನವ್ರಿಗೆ ಕೊಟ್ಬಿಟ್ರು ಕಿಚ್ಚನ ಚಪ್ಪಾಳೆ. ಅದೇನು ಕೊಟ್ರು ನಿಜವಾಗ್ಲೂ ನಮ್ಗಂತೂ ಅಂದ್ರೆ ಒಂದು ವಾರದಿಂದ ಕಂಟೆಂಟ್ ನೋಡ್ದಂತ ನಮಗೆ ಏನು ಕೊಟ್ರು ಕಿಚ್ಚನ ಚಪ್ಪಾಳೆ ಅನ್ನೋದಕ್ಕೆ ಒಂದು ಬೆಲೆ, ಗೌರವ, ತೂಕ ಎಲ್ಲ ಇದೆ. ಆದ್ರೆ ಆ ಒಂದು ಅಶ್ವಿನಿ ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆಗೆ ನಮಗಂತೂ ಬೇಜಾರಿದೆ, ಆಯ್ತಾ. ಅಶ್ವಿನಿ ಅವ್ರಿಗೆ ಕೊಟ್ಟಿದ್ದು ನಮ್ಗೆ ನಿಜವಾಗ್ಲೂ ಮನ್ಸ್ ಮೇಲೆ ಬೇಜಾರಿದೆ. ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗ್ಬೇಕು. ಅಂದ್ರೆ ಇದೇ ತರ ಏನಾದ್ರು ಆಯ್ತು ಅಂದ್ರೆ, ಮೊನ್ನೆ ಯಾರೋ ಹೇಳ್ತಾ ಇದ್ರು ಅಶ್ವಿನಿ ಗೌಡ ಅವ್ರಿಗೆ ಏನಾದ್ರು ಕಿಚ್ಚನ ಚಪ್ಪಾಳೆ ಕೊಟ್ರೆ ನಾವ್ ಇನ್ಮೇಲೆ ಬಿಗ್ ಬಾಸ್ ಅಂದ್ರೆ ಬಿಗ್ ಬಾಸ್ ನೋಡೋದನ್ನೇ ಬಿಟ್ಟು ಬಿಡ್ತೀವಿ ಅಂತ ಎಲ್ಲ ಕೆಲವು ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಅಂದ್ರೆ ಯಾರು ಫೇರ್ ಆಗಿ ಗೇಮ್ ಆಡ್ತಾರೆ ಅವ್ರಿಗೆ ಕೊಡ್ಬೇಕು ಅನ್ನೋದಿರುತ್ತೆ. ಆದ್ರೆ ಕಿಚ್ಚ ಸುದೀಪ್ ಅವರ ಅನಲೈಸು ಒಂಥರ ಇರ್ಬೋದು, ಅಥವಾ ನಾನು ಮೊನ್ನೆನೆ ಹೇಳ್ದಾಗೆ ಕೆಲವು ವಿಚಾರಗಳು ಕಿಚ್ಚ ಸುದೀಪ್ ಅವ್ರಿಗೇನೆ ಗೊತ್ತಿಲ್ಲದೆ ಇರುವಂತ ಸನ್ನಿವೇಶಗಳು ಕೂಡ ಇರುತ್ತೆ. ಹಾಗಾಗಿ ಯಾವುದನ್ನು ಕೂಡ ಟಕ್ ಅಂತ ಡಿಸಿಷನ್ಸ್ ತಗೊಳ್ಳೋದಕ್ಕೂ ಬರಲ್ಲ. ನಾವು ಕೂಡ ಕಾದ್ ನೋಡುವಂತ ಸನ್ನಿವೇಶಗಳು ಕ್ರಿಯೇಟ್ ಆದ್ರೂ ಆಗಬಹುದು. ಎಸ್, ಇದಾಗಿತ್ತು ಅಂದ್ರೆ ಏನ್ ಈ ಒಂದು ಪ್ರೋಮೋದ ವಿಶೇಷ ಸಂಚಿಕೆ ಇದಾಗಿತ್ತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್, ಮಿಸ್ ಮಾಡ್ದೇನೆ. ಓಕೆನಾ? ನಾವು ಎಲ್ಲೇ ಇದ್ರು ಹೆಂಗೆ ಇದ್ರು ನಿಮ್ಗೊಂದು ಕಂಟೆಂಟ್ ಅನ್ನ ಕೊಡಬೇಕು, ಯಾಕೆಂದ್ರೆ ನಮ್ಮನ್ನ ನೀವು ನಂಬಿರ್ತೀರಿ. ಓಕೆನಾ? ಆ ನಂಬಿಕೆಗೆ ಧಕ್ಕೆ ತರಬಾರ್ದು ಅನ್ನೋದೇ ನಮ್ಮ ಮೂಲ ಉದ್ದೇಶ. ಎಸ್, ಇದಾಗಿತ್ತು ಇವತ್ತಿನ ಪ್ರೋಮೋದ ಸಂಚಿಕೆ. ನಿರಂತರ ಸುದ್ದಿಗಾಗಿ, ನಿರಂತರ ಪ್ರೋಮೋದ ಸುದ್ದಿ ಅಥವಾ ಬಿಗ್ ಬಾಸ್ ಅಪ್ಡೇಟ್ ಆಗ್ಬೋದು ಅಥವಾ ಇನ್ನು ಯಾವುದೇ ಸುದ್ದಿಗಾಗಿ ನಮ್ಮ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಗೆ ಬೆಂಬಲಿಸಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ.